ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ, 4ನೇ ಬಾರಿ ತಾವೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥ ನಮ್ಮ ಯಡಿಯೂರಪ್ಪನವರು, ಮಾನ್ಯ ಅಧ್ಯಕ್ಷರಾದ ಕಟೀಲ್ ಅವರು, ಮಾನ್ಯ ಭಾಳಷ್ಟು ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು, ಮುಖಂಡರುಗಳು, ಅದೇ ರೀತಿ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನದಾಗಿ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಕರು, ಕಾಲೇಜಿನ ಅಧ್ಯಾಪಕರು, ಆಮೇಲೆ ಎಲ್ಲ ನಮ್ಮ ಆಡಳಿತ ಮಂಡಳಿಗಳ ಗೌರವಾನ್ವಿತ ಪದಾಧಿಕಾರಿಗಳು, ನಮ್ಮ ಕ್ಯಾಂಪ್ಸ್ ಸಂಸ್ಥೆ, ಈ ಎಲ್ಲವೂ ಕೂಡ ನನ್ನ ಜೊತೆಗೂಡಿ ಅತ್ಯಂತ ಹೆಚ್ಚಿನದಾಗಿ ಕೆಲಸವನ್ನು ಮಾಡಿ ಇವತ್ತಿನ ದಿನ ಅತ್ಯಂತ ಪ್ರಬಲವಾದಂಥ ಈ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಮಾಧ್ಯಮದ ಸ್ನೇಹಿತರು, ಇತರೆ ಇಲಾಖೆಗಳ ಎಲ್ಲ ನೌಕರರು, ಅಧಿಕಾರಿಗಳು ಎಲ್ಲರೂ ಕೂಡ ಭಾಳಷ್ಟು ಆರೈಕೆಯನ್ನು ನನ್ನ ಬಗ್ಗೆ ಮಾಡಿದ್ದಾರೆ. ಎಲ್ಲ ಪುಟ್ಟಣ್ಣ ಒಬ್ಬ ಹೋರಾಟಗಾರ ಇರಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ರಾಜ್ಯದ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕದ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಣ, ರಾಜ್ಯದ ಪ್ರೌಢಶಾಲೆಗಳ ಎಲ್ಲ ಸಂಘಟನೆಗಳು, ಶಿಕ್ಷಣ, ನಮ್ಮ ಫಿಸಿಕಲ್ ಎಜುಕೇಷನ್ನು, ನಮ್ಮ ಚಿತ್ರಕಲಾ ಸಂಘ, ನಮ್ಮ ಏನು ಈ ಕ್ರಾಫ್ಟ್ ಟೀಚರ್ಗಳು ಸಂಘಗಳು, ಎಲ್ಲ ಸಂಘಟನೆಗಳು ಕೂಡ ನಮ್ಮ ಡಿಗ್ರಿ ಕಾಲೇಜಿನ KGCTA, ಆಮೇಲೆ ನಮ್ಮೆಲ್ಲ PU ಕಾಲೇಜಿನ ಸಂಘಟನೆಗಳು ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರೂ ಕೂಡ ನಾನೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ಇವತ್ತು ಕೋವಿಡ್ ಬಂದಿರೋ ಸಂದರ್ಭದಲ್ಲಿ ಭಾಳಷ್ಟು ಅತಿಥಿ ಉಪನ್ಯಾಸಕರಿಂದ ಹಿಡಿದು ನಮ್ಮ BBMPನಲ್ಲಿರ್ತಕ್ಕಂಥ ವರ್ಗುತ್ತಿಗೆ ಶಿಕ್ಷಕರು, ಅತಿಥಿ ಶಿಕ್ಷಕರು ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದರೂ ಕೂಡ ಅವರೆಲ್ಲರಿಗೂ ಸಂಬಳ ಕೊಡಬೇಕು ಅಂತ ಇದುವರೆಗೂ ಕೂಡ ಅಧಿಕಾರಿಗಳ ದುರ್ನಡತೆಯಿಂದ ಅವರೆಲ್ಲರೂ ಕೂಡ ಸಂಬಳಗಳು ಆಗಲಿಲ್ಲ. ಅದೇ ರೀತಿಯಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ಗಳು ಅವರು ಕೂಡ ತುಂಬ ಸಂಕಷ್ಟದಲ್ಲಿ ಇದ್ದಾರೆ. ಅದ್ರ ಜೊತೆ ಆಡಳಿತ ಮಂಡಳಿಗಳು ಕೂಡ ತುಂಬ ಸಂಕಷ್ಟದಲ್ಲಿದ್ದಾವೆ. ಇವರೆಲ್ಲರೂ ಕೂಡ ಆರ್ಥಿಕವಾದಂಥ ನೆರವನ್ನು ಸರ್ಕಾರ ನೀಡಬೇಕು. ಈ ನಿಟ್ಟಿನಲ್ಲಿ ನನ್ನ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು, ಹೋರಾಟಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ, ಸಹಕಾರ ಕೊಟ್ಟಂಥ ನನ್ನ ಬಂಧು ಮಿತ್ರರಿಗೆ, ನನ್ನ ಎಲ್ಲ ಆತ್ಮೀಯ ಶಿಕ್ಷಕರೊಂದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪಕ್ಷದ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತ ಮುಖಂಡರುಗಳಿಗೆ ಮತ್ತೊಮ್ಮೆ ನನ್ನ ಹೃದಯಾಂತರದ ನಮಸ್ಕಾರಗಳನ್ನು ಹೇಳಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ.